ಒಂದಿನ ನೀವು ಕೆಫೆಲಿ ಫೋನ್ ಬಿಟ್ಟು ಹೋಗಿದ್ರಲ್ಲ, ಅವತ್ತು ನನಗೆ ಗಾಬರಿಲಿ ಕೈ ಕಾಲೇ ಓಡಲಿಲ್ಲ. ನೀವು ಎಲ್ಲಿ ಹೋಗಿದ್ದೀರಾ, ಯಾಕೆ ಹೋಗಿದ್ದೀರಾ ಅಂತ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಗಾಬರಿ ಆಗೋದು ಸಹಜ. ಇವತ್ತು ನಿಮ್ಮಲ್ಲಿ ಪೂಜೆ ಇದೆ, ನೀವು ಬರಲ್ಲ ಅಂತ ಮ್ಯಾಗಿ ಹೇಳಿದ್ರು ನನಗೆ ಯಾಕೋ ಕಳವಳ ಆಗ್ತಾ ಇತ್ತು. ನೀವು ಕೆಫೆಯಲ್ಲಿ ಇರಲಿಲ್ವಲ್ಲ ಅಂತ ತಳಮಳ ಆಯಿತು. ನಿನ್ನಿಂದ ಏನು ಉತ್ತರ ಬೇಕಿತ್ತೋ ಅದು ಸಿಕ್ಕಿದೆ ತುಳಸಿ. ಇನ್ನು ಬೇಕಾಗಿರೋದು ಒಬ್ಬನ ಅಭಿಪ್ರಾಯ. ಅವನ ಅನುಮತಿ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ನೋಡೋಣ, ನನಗೆ ಸರಿಯಾಗಿ ಕಾಣ್ತಿರೋ ದಾರಿ ಅವನಿಗೆ ಹೇಗೆ ಕಾಣುತ್ತೆ ಅಂತ. ನಿಮಗೆ ಬೇಜಾರಾಯ್ತಾ? ಅಯ್ಯೋ, ಖಂಡಿತ ಇಲ್ಲ. ನೀವು ನನ್ನನ್ನು ಮಿಸ್ ಮಾಡ್ಕೊಂಡ್ರಿ ಅಂದರೆ ಅದರಲ್ಲಿ ಬೇಜಾರಾಗೋಕೇನಿದೆ? ನಿಮ್ಮ ಮನಸ್ಸಲ್ಲಿರೋದನ್ನು ನೀವು ನೇರವಾಗಿ ಎಷ್ಟು ಮುಗ್ಧವಾಗಿ ಹೇಳ್ಕೊಂಡ್ರಲ್ಲ ಅನ್ನೋದನ್ನು ಕೇಳಿ ಖುಷಿ ಆಗ್ತಾ ಇದೆ. ನನಗೆ ತುಂಬ ಒಳ್ಳೆ ಫ್ರೆಂಡ್ ಅಂತ ಇರೋದೇ ನೀವು. ಅಂದಮೇಲೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಅದು ಅಲ್ಲದೆ ಇಂಥದನ್ನೆಲ್ಲ ಧೈರ್ಯವಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ಅವಕಾಶ ಕೊಟ್ಟಿದ್ದೀರಾ ನೀವು. ನೀವಿಷ್ಟು ನೇರವಾಗಿ ಅನಿಸಿದ್ದನ್ನು ಹೇಳ್ಕೊಳ್ತಿದ್ರೆ ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಲ್ಲ ಅಂತ ನೋವಾಗುತ್ತೆ. ನಿಮ್ಮ ಲೈಫಲ್ಲೂ ನನಗೊಂದು ಮುಖ್ಯವಾದ ಜಾಗ ಕೊಟ್ಟಿದ್ದೀರಲ್ಲ, ಅದನ್ನು ಕೇಳಿ ಖುಷಿಯಾಯಿತು. ನಿಮ್ಮಿಂದ ನಾನು ಇನ್ನೇನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಮಾಧವ್ ಅವರೇ, ಕೇಳ್ತಿದ್ಯಾ? ಹಾಂ 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 ಹಾಂ. ಯಾಕೋ ಸುಮ್ಮನಾದ್ರಿ? ಹಾಗೇನಿಲ್ಲ. ನಿಮ್ಮ ಜೀವನದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಕ್ಕೆ, ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಫ್ರೆಂಡಾಗಿ ಒಪ್ಕೊಂಡಿರೋದಕ್ಕೆ, ಈ ಜಗತ್ತಲ್ಲಿ ಎಲ್ರಿಗಿಂತ ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮಾಧವ್ ಅವರೇ, ಮಾವ ಬಂದರು ಅನ್ಸತ್ತೆ. ನಾಳೆ ಕೆಫೆಗೆ ಬರ್ತೀನಲ್ಲ, ಅಲ್ಲೇ ಸಿಗೋಣ. ಸರಿ ತುಳಸಿ ಅವರೇ, ಶುಭರಾತ್ರಿ. ಶುಭರಾತ್ರಿ.
ಹೇಳ್ತಿದ್ಯಾ ಸಮರ್ಥ್? ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದನ್ನು ಹೇಳ್ತಾ ಇದ್ದೀನಿ ಸಿರಿ. ಅಲ್ಲ, ನೀನು ಇವತ್ತು ಬ್ಯಾಂಕ್ ಕೆಲ್ಸಕ್ಕೆ ಹೋಗಿದ್ದ ಅಲ್ವಾ? ಮತ್ತೆ ಈ ವಿಷಯ? ತಾತಂದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಇವತ್ತೇ ಮುಗಿಸ್ಕೊಂಬರೋದ ಅಂತ ತಾತಂಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿದಾಗ ತಾತ ಮಾಧವ್ ಸರ್ ಜೊತೆ ಮಾತಾಡ್ತಾ ಇದ್ರು. ತಾತ ನಾನು ಫೋನ್ ಮಾಡಿದ್ದು ನೋಡಿ ಫೋನ್ ಕಟ್ ಮಾಡೋಕೆ ಹೋದ್ರೋ ಸೈಲೆಂಟ್ ಮಾಡೋಕೆ ಹೋದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ ರಿಸೀವ್ ಆಗಿಬಿಟ್ಟಿದೆ. ಅದವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ನಿಜ ಹೇಳಬೇಕು ಅಂದ್ರೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ತಾತ ಅವ್ರ ಹತ್ರ ಏನಕ್ಕೆ ಹೋಗಿದ್ರು ಗೊತ್ತಾ? ಅವ್ರ ಮನ್ಸಲ್ಲಿ ತನ್ನ ಸೊಸೆ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಕೆ. ಅಲ್ಲ, ತಾತ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಮೊದಲೇ ಡೌಟ್ ಬಂದಿದೆ ಅಂತ ಆಯ್ತಲ್ಲ. ಡೌಟ್ ಬಂದ ಮೇಲೆ ಅಲ್ಲಿಗೆ ಹೋಗಿ ಮಾತಾಡೋ ಅಗತ್ಯ ಏನಿದೆ? ನನ್ನಂತವನಾಗಿದ್ರೆ ಇಂಥ ಕೆಲಸ ಮಾಡೋಕೆ ನಾಚಿಕೆ ಆಗಲ್ವ ಅಂತ ಕೆನ್ನೆಗಡೆ ಬರೆಸ್ತಾ ಇದ್ದೆ. ಶಟ್ ಅಪ್ ಸಮರ್ಥ್. ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡೋದು ಕಲಿ. ಮಾಧವ್ ಸರ್ ಬಗ್ಗೆ ಈ ಮನೆಯಲ್ಲಿ ಎಲ್ರಿಗೂ ಗೌರವ ಇದೆ. ಹೌದೌದು, ನೀವೀಗ ಗೌರವ ಅಂತ ಮನುಷ್ಯನ್ ಕುಣಿಸಿನೇ ಇವತ್ತು ನಮ್ಮ ಅಮ್ಮನ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇರೋದು. ಅಲ್ಲ, ಎಷ್ಟು ಧೈರ್ಯ ಇರಬೇಡ ಮನುಷ್ಯನ್ಗೆ. ನೇರವಾಗ ವಿಷಯನ ತಾತನ ಹತ್ರ ಮಾತಾಡ್ತಾರಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಲವ್ ಅಂತ ಲವ್ವು. ಯಾಕೆ ಸುಮ್ಮನದೆ? ಇಷ್ಟು ದಿನ ಅವರೆಲ್ಲರೂ ಪರ ಮಾತಾಡ್ತಿದ್ದಲ್ಲ, ಈಗ ಮಾತಾಡೋ. ಸಂಧ್ಯಾ ಹೇಳ್ತಾ ಇದ್ದಿದ್ದು ತಪ್ಪಲ್ಲ ಅಂತ ಈಗ ಅನಿಸ್ತಾ ಇದೆ. ಆ ಮನುಷ್ಯನ ಇಂಟೆನ್ಷನ್ ಯಾವತ್ತೂ ಸರಿ ಇರಲಿಲ್ಲ ಅನ್ಸುತ್ತೆ. ಸಾಕು, ಸುಮ್ಮನಿರು ಸಮರ್ಥ್. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನೀನು ಹೇಳೋ ಥರ ಅವ್ರ ಇಂಟೆನ್ಷನ್ ಸರಿ ಇರಲಿಲ್ಲ ಅಂದಿದ್ರೆ ಇಷ್ಟು ದಿನ ಅವ್ರ ಅಮ್ಮನ್ನ ಇಷ್ಟು ಗೌರವದಿಂದ ನಡ್ಸ್ಕೊಳ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಅವರೇ ಇದನ್ನೆಲ್ಲ ಏನು ತಾತನ ಹತ್ರ ಹೇಳಿಲ್ವಲ್ಲ. ತಾತ ಕೇಳಿರ್ತಾರೆ, ಅವ್ರ ಒತ್ತಾಯಕ್ಕೆ ಅವ್ರು ಹೇಳಿರ್ತಾರೆ ಅಷ್ಟೇ. ಇನ್ಫ್ಯಾಕ್ಟ್ ಅವ್ರ ತಾತ ಕೇಳಿದಾಗ್ಲೂ ಸತ್ಯನೇ ಹೇಳಬೇಕು ಅಂತ ಏನೂ ಇರ್ಲಿಲ್ವಲ್ಲ. ಮನ್ಸಲ್ಲಿ ಬೇರೆ ಇಟ್ಕೊಂಡು ಏನು ಇಲ್ಲ ಅಂತಾನೆ ಹೇಳ್ಬೋದಾಗಿತ್ತಲ್ಲ. ಆದರೆ ಮಾಧವ್ ಸರ್ ಹಾಗಲ್ಲ. ಅವ್ರೆಂಥ ಮೆಚ್ಯೂರ್ಡ್ ಪರ್ಸನ್ ಅಂತ ನನಗೆ ಗೊತ್ತು. ನೀನು ನನ್ನ ಜೊತೆ ಜಗಳ ಮಾಡ್ಕೊಂಡು ಹೋದಾಗ್ಲೂ ಮತ್ತೆ ನಮ್ಮನ್ನ ಒಂದು ಮಾಡಿದ್ದು ಅವರೇ ಅನ್ನೋದು ನೆನಪಿರ್ಲಿ. ಹಳೆ ವಿಷಯನ ಇಟ್ಕೊಂಡು ಅವ್ರನ್ನ ದೇವ್ರ ಅನ್ನೋ ಥರ ನೋಡ್ಬೇಡ. ಅಲ್ಲ ಸಿರಿ, ಈ ವಯಸ್ಸಲ್ಲಿ ಈ ಥರ ಯೋಚಿಸೋದು ತೀರಾ ಅಸಹ್ಯ ಅನ್ಸಲ್ವಾ? ಹೀಗೆಲ್ಲ ಅಂದ್ರೆ ಹೇಗೆ? ತಾತ ಏನಾದ್ರೂ ನಿಂತರ ಯೋಚಿಸಿದ್ರೆ ಅದರಲ್ಲಿ ಒಂದು ಅರ್ಥ ಇತ್ತು. ಆಗಿನ ಕಾಲದವರಾಗಿ ಇದನ್ನೆಲ್ಲ ಸಹಿಸಲ್ಲ ಅನ್ಬೋದಾಗಿತ್ತು. ಆದ್ರೆ ನೀನು ಈಗಿನ ಕಾಲದವನಾಗಿ ಇಷ್ಟು ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡ್ತಿದ್ಯಲ್ಲೋ. ಏನಿನ್ ಮಾತಿನ ಅರ್ಥ? ಅವ್ರು ಮಾಡ್ದಿರೋದೆಲ್ಲ ಸರಿ ಅಂತನಾ? ತಪ್ಪಂತೂ ಅಲ್ಲ ಅನ್ನಿಸ್ತಿದೆ. ಒಂದು ವಯಸ್ಸು ಅಂತ ಆದಮೇಲೆ ಎಮೋಷ್ನಲಿ ಡಿಪೆಂಡ್ ಆಗೋದಕ್ಕೆ ಕಂಪ್ಯಾನಿಯನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಸಮರ್ಥ್. ಮೋಸ್ಟ್ಲಿ ಆ ವಯಸ್ಸಿಗೆ ಬಂದು ನಾವು ಒಂಟಿಯಾಗಿದ್ರೆ ಮಾಧವ್ ಸರ್ ಮನಸ್ಥಿತಿ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಏನು ಹೇಳಕ್ ಹೊರಟಿದ್ಯಾ ನೀನು? ಮಾಧವ್ ಸರ್ ಹೇಳಿದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಅಮ್ಮನ ವ್ಯಕ್ತಿತ್ವನೇ ಆಗಿದೆ, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿತ್ವ. ಮಾಧವ್ ಸರ್ಗೂ ಅದು ಇಷ್ಟ ಆಗಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಅಷ್ಟೇ ಅಲ್ಲ, ಅಮ್ಮನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಮಾಧವ್ ಸರ್ ಬಗ್ಗೆ ಅಮ್ಮಂಗೂ ಅಂಥದ್ದೇ ಭಾವನೆ ಬಂದ್ರೆ ಅದರಲ್ಲೂ ತಪ್ಪೇನಿದೆ? ಮುಂದೊಂದಿನ ಅವರಿಬ್ರು ಮದುವೆನೇ ಆಗ್ಬೋದು, ಅದರಲ್ಲೇನಿದೆ ತಪ್ಪು? ಸ್ಟಾಪ್. ತರ್ಲೆ, ಏನಾಯ್ತು?
ಒಂದ್ ನಿಮಿಷ. ಅಲ್ಲ, ಇಷ್ಟೊತ್ತು ನಗ್ತಾ ಇದ್ದಿದ್ದು ನನ್ ಗಂಡನ ಅನ್ಕೊಂಡೆ. ಇವತ್ ಮಳೆ ಬಂದಾಗ್ಲೇ ಅನ್ಕೊಂಡೆ ಇಂಥದ್ದೇನೋ ಆಗಿರುತ್ತೆ ಅಂತ. ಮಳೆ ಬರೋಕ್ಕೂ ನಾನು ನಗೋಕ್ಕೂ ಏನು ಸಂಬಂಧ? ಈಗ ಮಳೆ ಯಾಕೆ ಬರುತ್ತಂತೆ ಗೊತ್ತಾ? ಗೊತ್ತಿಲ್ಲ ಮೇಡಮ್, ನೀವೇ ಹೇಳಬೇಕು. ಅಪರೂಪಕ್ಕೇನಾದ್ರೂ ಆದಾಗ ಮಳೆ ಬರುತ್ತಂತೆ. ಅಪರೂಪಕ್ಕ ಅಂಥದ್ದೇನಾಯ್ತು? ನೀವ್ ನಕ್ಕಿದ್ದು, ನೀವ್ ನಗೋದೇ ಅಪರೂಪ ಅಲ್ವಾ? ಪೂರ್ಣೆ, ನಾನೇನು ಯಾವತ್ತು ನಗೋದೇ ಅಲ್ವಾ? ನಗ್ತೀರಾ, ಆದ್ರೆ ನಗಕ್ಕೂ ಸ್ವಲ್ಪ ಕಂಜೂಸ್ತನ ಮಾಡ್ತೀರಾ. ಅದಿರ್ಲಿ, ಕಂಜೂಸ್ತನ ಬಿಟ್ಟು ಉದಾರವಾಗಿ ನಕ್ಕಿದ್ರಲ್ಲ, ಏನ್ ಕಾರಣ ಅಂತ ಕೇಳ್ಬೋದಾ ಸರ್? ಅದನ್ನ ಏನು ಕೇಳ್ತೀಯ ಪೂರ್ಣಿ? ನಾಳೆ ಅಭಿ ಬ್ಯಾಚುಲರ್ಸ್ ಪಾರ್ಟಿ ಅಲ್ವಾ, ನಾನು ಇದು ಚೆನ್ನಾಗಿ ಕಾಲಿಡಿದೆ, ಅದನ್ನ ನೆನ್ಸ್ಕೊಂಡು ನಗು ಬಂತು ಅಷ್ಟೇ. ಈ ಥರ ನಗ್ನಗ್ತಾ ಇದ್ರೆ ನನ್ನ ಗಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ? ನಿಜವಾಗ್ಲೂ ನನ್ನಷ್ಟೇನಿಲ್ಲ, ಆದ್ರೂ ಚೆನ್ನಾಗಿ ಕಾಣಿಸ್ತೀರ. ಅದು ನಿಜ. ನನ್ನ ಹೆಂಡತಿ ನೋಡೋಕ್ಕೂ ಚಂದ, ಗುಣದಲ್ಲಿ ಇನ್ನೂ ಚಂದ. ಅಬ್ಬಾ, ಏನಿವತ್ತು ಇಷ್ಟೊಂದು ಮುದ್ದು ಬಂದ್ಬಿಟ್ಟಿದೆ? ಅದು ಅಭಿ ಮದುವೆ ಹತ್ರ ಬರ್ತಿದ್ದ ಹಾಗೆ ನನಗೆ ನನ್ನ ಮದುವೆ ಟೈಮ್ ನೆನಪಾಯ್ತು. ನಿಜ ಹೇಳಬೇಕಂದ್ರೆ ನನ್ನ ಮದುವೆ ಆಗೋ ಮುಂಚೆ ತುಂಬ ಕೋಪ ಮಾಡ್ಕೋತಿದ್ದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದೆ ರೇಗಾಡ್ತಿದ್ದೆ. ಆದರೆ ನೀನು ಬಂದ ಮೇಲೆ ನನಗೆ ತಾಳ್ಮೆ ಹೇಳ್ಕೊಟ್ಟೆ. ಅರೆ, ಎಲ್ಲ ಕ್ರೆಡಿಟು ನನಗೆ ಕೊಟ್ರೆ ಹೇಗೆ? ಹಾಗಿರಿ ಹೀಗಿರಿ ಅಂತ ಸಜೆಷನ್ ಕೊಡೋದು ದೊಡ್ಡದಲ್ಲ, ಆದ್ರೆ ನಾನು ಕೊಟ್ಟ ಸಜೆಷನ್ನ ನೀವು ಫಾಲೋ ಮಾಡಿದ್ರಲ್ಲ, ಅದು ದೊಡ್ಡದು. ಸೊ ಈ ಕ್ರೆಡಿಟ್ ನಿಮಗೂ ಸೇರುತ್ತೆ. ನೀನು ಈ ಗುಣನೇ ನನಗಿಷ್ಟ ಆಗೋದು. ನಿಜ ಹೇಳ್ಬೇಕಂದ್ರೆ ಪೂರ್ಣೆ, ನಿನ್ನಿಂದ ನಾನು ತುಂಬ ಕಲ್ತಿದ್ದೀನಿ. ಹೌದಾ? ಕಲ್ತಿದ್ದೀರಾ? ಹಾಗಿದ್ಮೇಲೆ ನನಗೆ ಫೀಸ್ ಕೊಡ್ಬೇಕಲ್ವಾ? ಫೀಸಾ? ನೀನು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ? ಏನು ಬೇಕು ಕೇಳೋ? ಎಲ್ಲ ಕಲ್ತಿದ್ದೀನಿ ಅಂತೀರಾ, ಕೆಲವೊಂದನ್ನ ಕೇಳ್ದೆ ಹೇಗೆ ಕೊಡೋದು ಅಂತ ಮಾತ್ರ ಕಲ್ತಿಲ್ಲ. ಪೂರ್ಣಿ, ಹುಚ್ಚಿಡ್ದಿದ್ಯಾ ನಿಂಗೆ? ಏನ್ ಮಾತು ಅಂತ ಆಡ್ತಾ ಇದ್ಯಾ? ಈ ವಯಸ್ಸಲ್ಲಿ ಅವ್ರಿಗಂತ ಮದ್ವೆ? ಮಕ್ಕಳೆಲ್ಲ ಇದ್ರು ಅಮ್ಮ ಒಂಟಿ ಆಗಿರೋದನ್ನ ನಾನು ನೋಡಿಲ್ವಾ ಸಮರ್ಥ್? ನಿಮಗೆ ಅಗತ್ಯ ಇದ್ದಾಗ ಬಿಟ್ಟು ಬೇರೆ ಯಾವಾಗ್ಲಾದ್ರೂ ಅಮ್ಮನ ಹತ್ರ ನಗ್ನಾಗ್ತಾ ಮಾತಾಡಿದ್ದೀರಾ? ಸಿಗ್ಬೇಕಾದವರಿಂದ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಸಿಗದೆ ಇದ್ದಾಗ ಅದನ್ನ ಬೇರೆಯವ್ರ ಹತ್ರ ಹುಡ್ಕೋ ಮನ್ಸು ಅಮ್ಮಂಗೂ ಬರ್ಬೋದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಅಮ್ಮನೂ ಇಷ್ಟಪಟ್ರೆ ನನಗೇನು ತಪ್ಪನ್ಸಲ್ಲ ಅಂತ. ಈ ಮನೇಲಿ ಎಲ್ರಿಗೂ ತಲೆ ಕೆಟ್ಟೋಗಿದೆ. ನಮಗೆ ತಲೆ ಕೆಟ್ಟಿಲ್ಲ, ಯಾಕಂದ್ರೆ ನನಗಾಗ್ಲಿ ತಾತಂಗಾಗ್ಲಿ ಅಮ್ಮನ ನೆಮ್ಮದಿ ಖುಷಿನೇ ಮುಖ್ಯ. ಆದ್ರೆ ನಿನಗೆ ಈ ವಿಷಯ ಗೊತ್ತಾದ್ರೆ 4 ಜನ ಏನಂತಾರೋ, ಈ ಸಮಾಜ ಏನನ್ನುತ್ತೋ ಅನ್ನೋ ಭಯ. ಅದಕ್ಕೆ ವಿನಾಕಾರಣ ನನ್ನ ಮೇಲೆ ಕೈ ಎತ್ತೋ ಮಟ್ಟಕ್ಕೆ ಹೋಗಿದ್ಯಾ? ನೀನ್ ಆಡ್ತಿರೋ ಮಾತಿಗೆ ಕೈ ಎತ್ತದೆ ಇನ್ನೇನ್ ಮಾಡ್ತಾರೆ? ಮದುವೆ ಅಂತೆ ಮದುವೆ. ಏನಂದೆ ನೀನು? ಮದುವೆ ಆದ್ರೆ ತಪ್ಪಿಲ್ಲ ಅಂತನ? ತಾತ ಅವ್ರ ಹತ್ರ ಮಾತಾಡಿದ್ರೆ ಅಂದ್ರೆ ಅವ್ರ ಮನ್ಸಲ್ಲಿ ಅದೇ ಇದೆ ಅಂತಲ್ವಾ?
ನನಗೆ ತುಳಸಿಯವ್ರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಂತ. ಅಮ್ಮ, ನೀನು ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ. ಏನಾಯ್ತು ನಿನಗೆ? ಇಷ್ಟು ದಿವಸ ನೆಟ್ಟಿಗಿದ್ದೆ, ಈಗೇನಾಯ್ತು ಇದಕ್ಕಿದ್ದಾಗೆ? ತಾತ, ಇದರಲ್ಲಿ ನೀವು ಇಂಟರ್ಫಿಯರ್ ಆಗೋದು ಒಳ್ಳೇದಲ್ಲ. ಅವಳು ನಮ್ಮಮ್ಮ, ನಾನು ಅವಳಿಗೆ ಹೇಳ್ತಾ ಇದ್ದೀನಿ. ಅವಳಿನ ಮೇಲೆ ಕೆಫೆ ಕೆಲ್ಸಕ್ಕೆ ಹೋಗೋದು ಬೇಡ ಅಷ್ಟೇ. ಅವಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡೋದಕ್ಕೆ ನೀನು ಯಾರು? ನೀವು ಹೇಗೆ ಅವ್ರಿಗೆ ಮಾವನೋ, ನಾನು ಅವ್ರಿಗೆ ಮಗ. ನನಗೂ ಒಳ್ಳೇದೇನು ಕೆಟ್ಟದ್ದೇನಂತ ಗೊತ್ತಾಗುತ್ತೆ, ಅದಕ್ಕೆ ನಿರ್ಧಾರ. ಅಲ್ಲ ಪಾಪು, ಮೊನ್ನೆ ಇನ್ನೂ ಸಂಬಳ ಕೊಟ್ಟಿದ್ದಾರೆ. ನಾನು ಈ ಕೆಲ್ಸಕ್ಕೆ ಬರಲ್ಲ ಅಂದರೆ ಹೇಗೆ ಹೇಳು? ಅಡುಗೆ ಕೆಲಸ ಎಲ್ಲ ನಾನೇ ನೋಡ್ಕೊಂಡು ಮಾಡಿಸೋದು. ಇದ್ದಕ್ಕಿದ್ದಂಗೆ ನಾನು ಬರಲ್ಲ ಅಂದರೆ ಅವ್ರಿಗೂ ಕಷ್ಟ. ಸ್ವಲ್ಪ ಅರ್ಥ ಮಾಡ್ಕೊ. ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋ ದರ್ದ್ ನನಗಿಲ್ಲ. ನಾನು ಹೇಳಾಗಿದೆ, ನೀನು ಇವತ್ತು ಹೋಗ್ತಾ ಇಲ್ಲ ಅಷ್ಟೇ. ನಿಂತ್ಕೊಳ್ಳೋ ಕಂಡಿದ್ದೀನಿ. ಯಾವಾಗ ನಿಮ್ಮ ಅಮ್ಮನ ಜವಾಬ್ದಾರಿ ತಗೋಬೇಕಾಗಿತ್ತೋ ಆವಾಗ ನೀನು ಅವಳ ಮಗ ಅನ್ನೋದು ನಿನಗೆ ನೆನಪಾಗಲಿಲ್ಲ. ಅವಳು ಕೆಫೆಗೆ ಹೋಗಬಾರ್ದು ಅನ್ನೋವಾಗ ಮಗನ ಹಕ್ಕು ಚಲಾಯಿಸೋದಕ್ಕೆ ನೆನಪಾಯ್ತಾ? ತಾತ, ಹೇಳಿದ್ದೀನಿ, ನೀವು ಮಧ್ಯ ತಲೆ ಹಾಕ್ಬಿಡಿ. ಹಾಕ್ತೀನಿ, ಹಾಕಿ. ಬೀಳು. ಸಮಸ್ಯೆ ಆಗಿದೆ ನಿಮ್ಮಿಂದ ತಾತ. ನೆನ್ನೆ ನೀವು ಆಯಿತು, ಇವತ್ತು ನಾನು ರಜಾ ತಗೋತೀನಿ ಪಾಪು. ನಿನಗೆ ಸಮಾಧಾನ ಆದಮೇಲೆ ಮಾತಾಡೋಣ. ಮಾ, ಒಂದು ನಿಮಿಷ ಬಾ ನನ್ನ ಜೊತೆ. ನೀನೇ ಅವನನ್ನು ತಲೆ ಮೇಲೆ ಕೂಡಿಸ್ಕೊಂಡಿರೋದು. ಇವತ್ತು ನನಗೆ ಮುಖ್ಯವಾದ ಕೆಲಸ ಇದೆ. ಇಲ್ಲದೆ ಹೋಗಿದ್ರೆ ಇಲ್ಲೇ ಇವತ್ತೇ ಇದನ್ನೆಲ್ಲ ಬಗೆಹರಿಸ್ತಿದ್ದೆ.